ನಾನೇನು ಕಳ್ಳನೇನ್ರಿ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ? 4 ಕೇಸ್ ಒಂದೇ ದಿನ ಬರುತ್ತೆ. ಯಾವ ಕೇಸಿಗೆ ಅಟೆಂಡ್ ಆಗಲಿ, ಯಾವ ಕೇಸಿಗೆ ಅಟೆಂಡ್ ಆಗದೆ ಇರಲಿ. 15ನೇ ತಾರೀಕು ನಾನು ಇವತ್ತು ಇಲ್ಲಿದ್ದೀನಿ, ಬಟ್ 15ನೇ ತಾರೀಕು ನಂದೊಂದು ಕೇಸ್ ಇದೆ. ಇವ್ರು ನನಗೇನು 3 ದಿನಾಂಕಗಳನ್ನು ಕೊಟ್ಟಿದ್ರು. ಅವತ್ತು ನ್ಯಾಯಾಲಯದಲ್ಲಿ ನಂದು ವಿಚಾರಣೆ ಇತ್ತು, ನಾವು ಅಲ್ಲಿಗೆ ಹೋಗಿದ್ವಿ. ನಾವು ಬೇರೆಯವ್ರ ಥರ ತಲೆ ಮರೆಸ್ಕೊಂಡು ಕಳ್ಳನ ಥರ ಓಡಾಡಿಕೊಂಡು ಕದ್ದು ಮುಚ್ಚಿ ಅಂತೂ ಜೀವನ ಮಾಡ್ತಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನಾವು ಇಂಥತ್ತಾನೆ ಇದ್ದೀವಿ, ಹೀಗೆ ಇದ್ದೀವಿ ಅಂತ ಅಪ್ಡೇಟ್ ಕೊಡ್ಕೊಂಡು ಬದುಕಿದ್ದೀವಿ ಹೊರತು ತಲೆ ಮರೆಸ್ಕೊಂಡು ಓಡಾಡೋ ಜಾಯಮಾನನೂ ಅಲ್ಲ, ನಾವು ಕಳ್ಳ ಕಾಕರು ಸುಳ್ಳರು ಅಲ್ಲ. ಯಾರೋ ಕಳ್ಳರು ಇದಾರಲ್ಲ ತಲೆ ಮರೆಸ್ಕೊಂಡು ಓಡಾಡೋ ಅಂತರು, ಅವ್ರಿಗೆ ಬೇಕಾದ್ರೆ ಹೇಳ್ಬೋದು. ನೀವು 1000 ಬಾರಿ ತನಿಖೆ ಮಾಡಿ ಸಹಕಾರವನ್ನು ಕೊಡ್ತೀವಿ. ಆದ್ರೆ ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸೋದಕ್ಕೆ ಆಗ್ತಿಲ್ಲ? ಅವ್ರು ಹೇಳ್ತಿರ್ತಾರೆ ಆಗಾಗ ಪ್ರಭಾವಿಗಳು ತಪ್ಪಿಸ್ಕೊಳ್ತಾರೆ. ಯಾರು ಪ್ರಭಾವಿಗಳಿಲ್ಲಿ? ಸರ್, ಬೆಳ್ತಂಗಡಿ ಪೊಲೀಸರು ನಿಮ್ಮನ್ನು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ರು, ಏನೆಲ್ಲ ಕತೆ ಇಲ್ಲಿ ಆಯ್ತು ಅಂತ? ನೋಡಿ, ಇಲ್ಲಿ ತಿಮ್ಮರೊಡ್ಡಿ ಏನು ಆಟೋ ಚಾಲಕರ ಮೇಲೆ ನಾನು ಹೊಡಿತೀನಿ, ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ದ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಕೊಟ್ಟಂತಹ ಪ್ರತಿಕ್ರಿಯೆಗೆ ಯಾರೋ ಇಲ್ಲಿಯ ಸೆಂತಿಲ್ಗೆ ಬೆಕೆಟ್ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ಅವನ ಹೆಸರು ಹೇಳಲಿಕ್ಕೆ ನಾನು ಬಯಸೋದಿಲ್ಲ, ಆತ ಒಂದು ಪ್ರಕರಣವನ್ನು ನನ್ನ ಮೇಲೆ ದಾಖಲು ಮಾಡಿರ್ತಾನೆ. ನೋಡಿ, ಆ ಪ್ರಕರಣ ದಾಖಲಾಗುವಂಗೆ ಇಲ್ಲ. ಆ ಪ್ರಕರಣದಲ್ಲಿ, ಆ ದೂರಿನಲ್ಲಿ ಯಾವ ಒಂದು ಸಣ್ಣ ಅಂಶವೂ ಕೂಡ, ಅಂದರೆ ಕಾನೂನಿಗೆ ವಿರುದ್ಧವಾದಂಥ, ಸಂವಿಧಾನಕ್ಕೆ ವಿರುದ್ಧ ಆದಂಥ ಒಂದೇ ಒಂದು ಅಂಶ ಇಲ್ಲ ಅಂದರೂ ಕೂಡ ಯಾರ ಒತ್ತಡಕ್ಕೆ ಮಣಿದು FIR ಮಾಡಿದ್ರೂ ಗೊತ್ತಿಲ್ಲ. ಆದರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಸ್ಥಳೀಯ ಶಾಸಕರು ಹರೀಶ್ ಪೂಂಜಾಣ್ಣ ಕರೆ ಮಾಡಿ ಠಾಣೆಗೆ ಕೂಡ ಹೇಳಿದ್ರು. ಅವರನ್ನು ಇಮಿಡಿಯೇಟ್ ಪೊಲೀಸ್ ಠಾಣೆಯಲ್ಲಿ ಅಲ್ಲೇ ಏನಿದೆ ಎಲ್ಲ ಮುಗಿಸಿ ಅವರನ್ನು ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿ ಅಂತ ಹೇಳಿ, ಮತ್ತು ವಕೀಲರು ಕೂಡ ಸುಬ್ರಹ್ಮಣ್ಯ ಜಿ ಅವರು ಕೂಡ ಬಂದು ಜೊತೆಗೆ ನಿಂತ್ಕೊಂಡು ಬಿಡುಗಡೆ, ಏನಂದರೆ ಇವತ್ತೇ ಈಗಲೇ ನಮ್ಮನ್ನು ಬಿಡುಗಡೆ ಮಾಡಬೇಕು, ಅದೇನಿದೆ ವಿಚಾರಣೆ ನೀವು ಮಾಡಿ, ತೊಂದರೆ ಇಲ್ಲ, ಪ್ರಕರಣವೇ ಸುಳ್ಳಿದೆ, ಆದರೂ ನೀವೇನು ವಿಚಾರಣೆ ಮಾಡ್ತೀರಾ ಮಾಡಿ, ಬಟ್ ಇವತ್ತು ನೀವು ಸ್ಟೇಷನ್ ಬೇಲ್ ಮೇಲೆ ಬಿಡಬೇಕು ಅಂತ ಹೇಳಿ ಪೊಲೀಸ್ನವ್ರ ಜೊತೆ ಮಾತಾಡಿದ್ರು. ಶಶಿರಾಜ್ ಅವರು ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡು, ನಾವು ಬರೋದಕ್ಕೆ ಮುಂಚೆ ಇಡೀ ಬೆಳ್ತಂಗಡಿಯ ದನಕೀರ್ತಿ ಅಣ್ಣ ಅವರಾಗಿರಬಹುದು, ಎಲ್ಲರೂ ಯಾರು ಧರ್ಮಸ್ಥಳದ ಸದ್ಭಕ್ತರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಹಿಂದೂ ಕಾರ್ಯಕರ್ತರಿದ್ದಾರೆ, ಬಹಳ ಸಂತೋಷದ ವಿಚಾರ ಏನು ಅಂತ ಅಂದರೆ, ಯಾವುದೇ ತಾಲೂಕಿಗೆ ಹೋದಾಗಲೂ ಕೂಡ ಅಲ್ಲಿಯ ಸ್ಥಳೀಯ ಹಿಂದೂ ಕಾರ್ಯಕರ್ತರು, ನಾವು ಠಾಣೆಗೆ ಬರ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆನೇ 10 ಜನ ಕಾರ್ಯಕರ್ತರು ಬಂದು ನಿಂತ್ಕೊಂಡು ಜೊತೆಗೆ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋ ಧೈರ್ಯ ತುಂಬ್ತಾರಲ್ಲ, ನನಗೆ ಅಷ್ಟೇ ಸಾಕು. ಎಲ್ಲರಿಗೂ, ಇಡೀ ಬೆಳ್ತಂಗಡಿಯ ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ವಿಶೇಷವಾಗಿ ದನಕೀರ್ತಿ ಅವರಿಗೆ ಮತ್ತು ಸುಬ್ರಹ್ಮಣ್ಯ ಜಿ ವಕೀಲರವರಿಗೆ, ನಾನು ಶಶಿರಾಜಣ್ಣಂಗೆ ಮತ್ತು ಸಂದೀಪ್ ಅಣ್ಣ ಅವರಿಗೆ, ಮತ್ತು ನಮ್ಮ ಶಾಸಕರು ಹರೀಶ್ ಪೂಂಜಾಣ್ಣ ಅವರು ಬೆಳಿಗ್ಗೆ ನಾನು ಅಲ್ಲಿ ಬಿಟ್ಟಾಗಲೇ ನನಗೆ ಕರೆ ಮಾಡಿದರು. ಎಲ್ಲ ನಾನು ಮಾತಾಡ್ತೀನಿ ಬನ್ನಿ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡಂಥ ಹರೀಶ್ ಪೂಂಜಾಣ್ಣ ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ, ಒಟ್ಟಾರೆ ನಾನು ಹೇಳೋದೇನಂತ ಅಂದರೆ, ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸೋದಕ್ಕೆ ಆಗ್ತಿಲ್ಲ? ನಮ್ಮನ್ನು ಕರ್ಕೊಬರ್ತಾರೆ. ಅವ್ರು ಹೇಳ್ತಿರ್ತಾರೆ ಆಗಾಗ ಪ್ರಭಾವಿಗಳು ತಪ್ಪಿಸ್ಕೊಳ್ತಾರೆ. ಯಾರು ಪ್ರಭಾವಿಗಳಿಲ್ಲಿ? ಒಂದು 296 ಆರೋಪಕ್ಕೆ ಬೆಂಗಳೂರಿಗೆ ಬಂದು ಅರೆಸ್ಟ್ ಮಾಡಿ ಕರ್ಕೊಬಂದ್ರಲ್ಲ ನಮ್ಮನ್ನು, ನಾವು ಪ್ರಭಾವಿಗಳ? ಇಲ್ಲೇ ಇದ್ರೂ ಕೂಡ ಗಂಭೀರ ಆರೋಪಗಳವ್ರ ಮೇಲೆ ಇದ್ರೂ ಕೂಡ ಅವರನ್ನು ಬಂಧನನೇ ಮಾಡದೆ ಇಲ್ಲೇ ಓಡಾಡ್ಕೊಂಡಿದ್ದಾರಲ್ಲ. ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಅವರು ಅದಕ್ಕೆ ತಡೆಯಾಜ್ಞೆ ತಗೊಳ್ಳೋವರೆಗೂ ಕೂಡ ಪೊಲೀಸ್ನವ್ರು ಬಂಧಿಸದೆ ಅವ್ರನ್ನ ಬಿಡ್ತಾರಲ್ಲ. ಯಾರು ಪ್ರಭಾವಿಗಳು? ಯಾರನ್ನು ರಕ್ಷಿಸ್ತಾ ಇದ್ದಾರೆ? ಜನ ತೀರ್ಮಾನ ಮಾಡಬೇಕು. ನಾನು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಿನ್ನಂಥ ಅಷ್ಟು ಕಾರ್ಯಕರ್ತರಿಗೆ, ಬೆಳ್ತಂಗಡಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ನಾನು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಸೋಕದವರು ನಿಮ್ಮ ಧ್ವನಿ ಸಂಗ್ರಹ ಮಾಡಿದ್ದೀರಾ ಅಂತೇಳಿ? ಹಾಂ, ಇವಾಗ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಆಗಿದೆ. ಅದಕ್ಕೆ ಏನೇನು ಬೇಕು, ವಿಚಾರಣೆಗೆ ಬೇಕಾಗಿರ್ತಕ್ಕಂಥ ಅಷ್ಟು ಇದನ್ನು ತೆಗೆದುಕೊಂಡಿದ್ದಾರೆ. ನಾನು ಸಹಕರಿಸ್ತೀನಿ. ನಾನೇನು ಕಳ್ಳನೇನ್ರಿ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ? ನಾನು ಕಳ್ಳನಾ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ? ನಾನು ವಿಚಾರಣೆಗೆ ಇವತ್ತಲ್ಲ, ಯಾವಾಗಲೂ ಎಲ್ಲೂ ಕೂಡ ಬಂದೇ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀವಿ. ಆದರೆ ನಮ್ಮ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯ ಕೇಸುಗಳು, ಆ ಕಾರಣಕ್ಕಾಗಿ ನಾವು ಸಿಕ್ಕಿಲ್ಲ. ಬೆಂಗಳೂರಿಗೆ ಬಂದ್ರೆ ನಾವು ಸಿಕ್ಕಿದ್ದೀವಿ, ನೋಟಿಸ್ ಕೊಡೋಕೆ ಬಂದಾಗ ನಾವು ಸಿಕ್ಕಿದ್ದೀವಿ, ಬನ್ನಿ ವಿಚಾರಣೆಗೆ ಅಂತ ಜೊತೆಗೆ ಬಂದಿದ್ದೀವಿ. 3 ಸಾರಿ ನೋಟಿಸ್ ಕೊಟ್ಟಿದ್ರು ಅಂತ ನೀವು ನಾನು ಹೇಳಿದ್ದೆ, ನೀವು 3 ಸಾರಿ ನೋಟಿಸ್ ಕೊಟ್ಟಿದ್ದೀರಿ. ಈಗ ನೋಡಿ, ನನಗೆ 4 ಕೇಸ್ ಒಂದೇ ದಿನ ಬರುತ್ತೆ. ಯಾವ ಕೇಸಿಗೆ ಅಟೆಂಡ್ ಆಗಲಿ, ಯಾವ ಕೇಸಿಗೆ ಅಟೆಂಡ್ ಆಗದೆ ಇರಲಿ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ನಾನು ಇಲ್ಲಿಗೆ ಬಂದಿರೋ ದಿವಸನೂ ಕೂಡ ನಿಮಗೆ ದಾಖಲೆ ಸಮೇತ ತೋರಿಸ್ತೀನಿ. ನೋಡಿ, ನಾನು ನೀವು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ತಲೆ ಮರೆಸ್ಕೊಂಡಿದ್ದೀವಿ ಅಂತ ಅರ್ಥ ಅಲ್ಲ. ನೋಡಿ, ಇವತ್ತು 15ನೇ ತಾರೀಕು ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ 15ನೇ ತಾರೀಕು ನಾನು ಇವತ್ತು ಇಲ್ಲಿದ್ದೀನಿ, ಬಟ್ 15ನೇ ತಾರೀಕು ನಂದೊಂದು ಕೇಸ್ ಇದೆ. ಹಂಗಾದ್ರೆ ಅಟೆಂಡ್ ಆಗಿಲ್ಲ ಅಂದ್ರೆ ತಲೆ ಮರೆಸ್ಕೊಂಡಿದ್ದೀವಿ ಅಂತ ಅಲ್ಲ. ಇಲ್ಲಿಗೆ ಬರುವಾಗ್ಲೂ ಇವ್ರು ನನಗೇನು 3 ದಿನಾಂಕಗಳನ್ನು ಕೊಟ್ಟಿದ್ರು. ಅವತ್ತು ನ್ಯಾಯಾಲಯದಲ್ಲಿ ನಂದು ವಿಚಾರಣೆ ಇತ್ತು, ನಾವು ಅಲ್ಲಿಗೆ ಹೋಗಿದ್ವಿ.
ಅಲ್ಲಿಗೆ ಹೋಗ್ಲೇಬೇಕಾಗಿತ್ತು. ಇವತ್ತು ಬಂದು ಬರಲೇಬೇಕು, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬಂದಿದ್ದೀವಿ, ವಿಚಾರಣೆಗೆ ಹಾಜರಾಗಿದ್ದೀವಿ. ಅದರಲ್ಲೇನಿದೆ? ನಾವು ಬೇರೆಯವ್ರ ಥರ ತಲೆ ಮರೆಸ್ಕೊಂಡು ಕಳ್ಳನ ಥರ ಓಡಾಡಿಕೊಂಡು ಕದ್ದು ಮುಚ್ಚಿ ಅಂತೂ ಜೀವನ ಮಾಡ್ತಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನಾವು ಇಂಥತ್ತಾನೆ ಇದ್ದೀವಿ, ಹೀಗೆ ಇದ್ದೀವಿ ಅಂತ ಅಪ್ಡೇಟ್ ಕೊಡ್ಕೊಂಡು ಬದುಕಿದ್ದೀವಿ ಹೊರತು ತಲೆ ಮರೆಸ್ಕೊಂಡು ಓಡಾಡೋ ಜಾಯಮಾನನೂ ಅಲ್ಲ, ನಾವು ಕಳ್ಳ ಕಾಕರು ಸುಳ್ಳರು ಅಲ್ಲ. ನಾವು ಧೈರ್ಯವಾಗಿ ಓಡಾಡ್ತೀವಿ, ಧೈರ್ಯವಾಗಿ ಮುಂದೆ ಬಂದು ನಿಂತ್ಕೊಳ್ತೀವಿ. ಯಾರೋ ಕಳ್ಳರು ಇದ್ದಾರಲ್ಲ ತಲೆ ಮರೆಸ್ಕೊಂಡು ಓಡಾಡೋ ಅಂಥವ್ರು, ಅವ್ರಿಗೆ ಬೇಕಾದರೆ ಹೇಳ್ಬೋದು ಆ ಮಾತನ್ನು ಅವರು. ಆಗಿದೆ, ಠಾಣೆಯಲ್ಲಿ ಏನು ಬೇಕು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀನಿ. ಮುಂದೆನೂ ಕೂಡ ನೀವು 1000 ಬಾರಿ ತನಿಖೆ ಮಾಡಿ ಸಹಕಾರವನ್ನು ಕೊಡ್ತೀವಿ. ಆದರೆ ಡೇಟ್ಗಳನ್ನು ನೀವು ತನಿಖೆಗೆ ದಿನಾಂಕಗಳನ್ನು ಕೊಡಬೇಕಾದ್ರೆ ದಯವಿಟ್ಟು ನಮ್ಮನ್ನು ಕೇಳಿಕೊಂಡು ದಿನಾಂಕಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು.